ಈಗ ರಮೇಶ್ ಜಾರಕಿಹೊಳಿ ಸಿಡಿ ಬಿಡುಗಡೆ ಮಾಡಿದವರೇ ರಾಜಣ್ಣ ಅವರು ಸಿಡಿ ಬಿಡುಗಡೆ ಪಾತ್ರ ಅಂತ ಆರೋಪ ಮಾಡಿದ್ರಿ. ಯಾರು ಅವರು? ಯಾರು ಅವರು? ನೀವೇ ನೋಡ್ರಿ, ಮಹಾನಾಯಕರು ಅದಾರೆ. ಅವು ಎರಡು ಫ್ಯಾಕ್ಟ್ರಿ ತಿಳಿವಿ. ರಾಜಣ್ಣವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಹೌದು ಯತ್ನಾಳ್ ಹೇಳೋದು ಸತ್ಯ. ಅದೇ ಫ್ಯಾಕ್ಟ್ರಿಯವರೇ ನಂದು ಅಷ್ಟೇ ಅಲ್ಲ, 48 ಜನರ ಸಿ ಡಿ ಇದೆ, ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದನ್ನು ತನಿಖೆ ಮಾಡಲಿಕ್ಕೆ ಇವ್ರಿಗೇನು ಬ್ಯಾನ್ ಆಗಿದೆ ಕಾಂಗ್ರೆಸ್ನವ್ರಿಗೆ? ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ, ವಾಲ್ಮೀಕಿ ಜನಾಂಗದವ್ರು. ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗದವ್ರು. ನೀವು ಅವ್ರನ್ನ ಬಲಿ ಕೊಡ್ಲಕತ್ತಿರಲ್ಲ. ಇವತ್ತು SC ST ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ, ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀನಿ ಸಿದ್ದರಾಮಯ್ಯ ಅಂದವರು ಈ ತಮ್ಮ ಬಲಗೈ ಬಂಟನ ಮೇಲೇ ಸಿಡಿ ಮಾಡುವಂಥ ಪ್ರಯತ್ನ ಏನಾಗಿದೆ, ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ. ಅಷ್ಟೇ ಅಲ್ಲ, ಇದನ್ನು CBI ಕೊಡಬೇಕು. ಇಲ್ಲಕಂದ್ರೆ ಏನಾಗ್ತದೆ, ಇವು ಎರಡು ಸಿಡಿ ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ. 48 ಮಂದಿದು ಸಿಡಿ ಇದೆ ಅಂದವಾಗ ಎಲ್ಲರಿಗೆ ಭಯ ಬರ್ತಾ ಇದೆ, ನಂದಿದೆಯೋ ನಿಂದಿದೆಯೋ. ಮತ್ತು ಕಳ್ಳರು ಅದಾರ ಅವರು,